ಆಹಾರ ಸಂಗ್ರಹಿಸಿದ್ದ ಜಿಯೋ ಮಾರ್ಟ್ ಗೋಡೌನ್ನಲ್ಲಿ ಬೆಂಕಿ ಬಿದ್ದಿದೆ. 1.5 ಎಕರೆಯಲ್ಲಿದ್ದಂತಹ ಗೋಡೌನ್ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿದೆ. 10 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಆಗ್ತಾ ಇದೆ. ನೆಲಮಂಗಲದ ಅಡಕಮಾರನಹಳ್ಳಿ ಬಳಿ ಈ ಘಟನೆ ಆಗಿರೋದರ ಮಾಹಿತಿ ಇದೆ. ರಿಲಯನ್ಸ್ ಒಡೆತನದ ಜಿಯೋ ಮಾರ್ಟ್ಗೆ ಸೇರಿದ ಗೋಡೌನ್ ಇದು ಅನ್ನೋದು ತಿಳಿದು ಬರ್ತಾ ಇದೆ. ಇದರಲ್ಲಿ ಜಿಯೋ ಮಾರ್ಟ್ ಗೋಡೌನ್ ಅಂದರೆ ಕೇವಲ ಆಹಾರ ಮಾತ್ರ ಇರಲ್ಲ, ಅಲ್ಲಿ ಫುಡ್ ಐಟಮ್ಸ್ ಮಾತ್ರ ಇರಲ್ಲ, ಪರ್ಫ್ಯೂಮ್ಸ್ ಇರುತ್ತೆ, ಟೆಕ್ಸ್ಟೈಲ್ಸ್ ಇರುತ್ತೆ, ಮತ್ತು ಎಡಿಬಲ್ ಆಯಿಲ್ ಇರುತ್ತೆ, ಅಂದರೆ ಕುಕ್ಕಿಂಗ್ ಆಯಿಲ್ ಇರುತ್ತೆ. ಹೀಗಾಗಿ ನಿಮಗೆ ಈಗ ಅಗ್ನಿಯ ಅನಾಹುತದ ತೀವ್ರತೆಯನ್ನು ನೀವು ನೋಡ್ತಾ ಇದ್ದೀರಲ್ಲ, ಏನಕ್ಕೆ ಬೆಂಕಿ ನಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅಗ್ನಿಶಾಮಕ ಸಿಬ್ಬಂದಿಗಳಿಗೆ 10 ವಾಹನ ಬಂದರು ಅಂದರು. ಹೈಲಿ ಇನ್ಫ್ಲೇಮಬಲ್ ವಸ್ತುಗಳು ಅಲ್ಲಿರುತ್ತೆ, ಜಸ್ಟ್ ಫುಡ್ ಐಟಮ್ಸ್ ಮಾತ್ರ ಅಲ್ಲ, ಪರ್ಫ್ಯೂಮ್ಸ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ, ಟೆಕ್ಸ್ಟೈಲು, ಪ್ಲಾಸ್ಟಿಕ್ಕು. ಈ ಜಿಯೋ ಮಾರ್ಟ್ ಗೋಡೌನು ಅಥವಾ ಸ್ವಿಗ್ಗಿ ಗೋಡೌನ್ ಅಂತ ಹೇಳಿದ್ರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ಸ್ಟೆಂಟ್ ಡೆಲಿವರಿಗಳಾಗುತ್ತಲ್ಲ ನಮಗೆ, ಅದರದ್ದು ಒಂದು ದೊಡ್ಡ ಮೊತ್ತದಲ್ಲಿ ಇಲ್ಲಿ ಸಂಗ್ರಹ ಮಾಡಿರ್ತಾರೆ. ದೊಡ್ಡ ಕೆಪಾಸಿಟಿಯಲ್ಲಿ ಇಲ್ಲಿ ಆ ಫುಡ್ ಇರಬಹುದು ಅಥವಾ ಆ ಕೆಮಿಕಲ್ಸ್ ಇರ್ಬೋದು, ಸೋಪ್ ಇರ್ಬೋದು, ಎಲ್ಲ ದೊಡ್ಡದಾಗಿ ಸಂಗ್ರಹ ಮಾಡಿರ್ತಾರೆ. ಇಲ್ಲಿಂದ ಸಪ್ಲೈಯರ್ಸಿಗೆ ಹೋಗುತ್ತೆ. ಈ ಕಾರಣಕ್ಕೆ ಒಂದು ಸಲ ಬೆಂಕಿ ಇಲ್ಲಿ ಹೊತ್ಕೊಂತು ಅಂದರೆ ನಂದಿಸೋದು ಕಷ್ಟ ಆಗುತ್ತೆ.